ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಪಕ್ಷದ ದೇಶದ ಗ್ಯಾರಂಟಿ ಸ್ಕೀಮಿನ ಅಂಬಾಸಡರ್ ಅಂತಂದ್ರು. ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಹೈಕಮಾಂಡ್ ನೇಮಿಸುವ ಪೂರ್ವದಲ್ಲಿ ಸಿದ್ದರಾಮಯ್ಯನವರ ಪ್ರಬಲ ವಿರೋಧ ಇತ್ತು. ದೆಹಲಿಯ ಒಂದು ಮುಂಬರುವ ಚುನಾವಣೆಯನ್ನ ಅದರ ಸೂತ್ರಧಾರಿಕೆಯನ್ನೇ ಡಿ.ಕೆ.ಶಿ ಅವರಿಗೆ ಒಪ್ಪಿಸ್ತೇವೆ ಅನ್ನುವಂಥ ಮಾತನ ಒಂದು ಸುಳಿವನ್ನು ಕೂಡ ಅಭಯ್ ದುಬೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಘೋಷಿಸಿದರು. ಮಾತಿನ ಪ್ರಕಾರ 30-30ರ ರೇಷುನಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ನನಗೆ ಬಿಟ್ಟು ಕೊಡುವಂತ ಕೆಲಸ ಕೂಡ ಅದೇ ಹೊತ್ತಿನಲ್ಲಿ ಆಗಬೇಕು ಅನ್ನುವಂಥ ಷರತ್ತನ್ನ ಇಟ್ಟುಕೊಂಡು ಸೋನಿಯಾ ಗಾಂಧಿ ಅವರ ಭೇಟಿಗೆ ಕ್ಷಣಗಣನೆ ನಡೀತಾ ಇದೆ. ಒಮ್ಮೆ ಡಿ.ಕೆ. ಶಿವಕುಮಾರ್ ಅನ್ನ ಡಿಸ್ಟರ್ಬ್ ಮಾಡಿದ್ರೆ ಅವರು ಒಂದಿಷ್ಟು ಶಾಸಕರನ್ನ ಎತ್ಕೊಂಡು ರೆಸಾರ್ಟ್ಗೆ ಹೋಗಿ ತನ್ನ ಮುಂದಿನ ರಾಜಕಾರಣವನ್ನ ಬೇರೆ ರೀತಿಯಲ್ಲಿ ಶಿಫ್ಟ್ ಮಾಡುವಂತದ್ದಂತೂ ನಿರ್ಣಯಾತ್ಮಕ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೊಸ ವರ್ಷದ ಹೆಸರಿನಲ್ಲಿ ಡಿನ್ನರ್ ಮೀಟಿಂಗು, ನಾಳೆ SC/ST ಸಮಾವೇಶದ ಪೂರ್ವಭಾವಿ ಸಭೆ ಅನ್ನುವ ಕಾರಣಕ್ಕಾಗಿ ಗೃಹ ಮಂತ್ರಿ ಪರಮೇಶ್ವರ್ ಅವರ ಮನೆಯಲ್ಲಿ ಮತ್ತೆ ಡಿನ್ನರ್ ಮೀಟಿಂಗು, ಅದಕ್ಕೆ ಸಿದ್ದರಾಮಯ್ಯನವರಿಗೂ ಬುಲಾವನ್ನು ಕೊಟ್ಟಿದ್ದಾರೆ ಪರಮೇಶ್ವರ್. ಡಿ.ಕೆ.ಶಿ ಹೇಳ್ತಾರೆ ಊಟಕ್ಕೆ ಸೇರುವುದೇನು ಹೊಸ್ತಲ್ಲ, ನಾನು ಆಗಾಗ ಊಟಕ್ಕೆ ಕರೆತೇನೆ. ಅದರ ಮಧ್ಯೆಯೇ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾನು ಯಾರ್ಯಾರಿಗೆ ಸಂಬಂಧಪಟ್ಟವರಿದ್ದರೂ ನನ್ನ ಹಿತೈಷಿಗಳು ಅಂತ ಅವರನ್ನು ಕರೆದಿದ್ದೇನೆ ಊಟಕ್ಕೆ ಕರೆದಿದ್ರಲ್ಲಿ ತಪ್ಪೇನು, ನಾವೇನು ರಾಜಕೀಯ ಮಾಡ್ತೇವ, ಊಟಕ್ಕೆ ಕರೆದ್ರೂ ಕೂಡ ರಾಜಕೀಯ ಮೀಟಿಂಗ್ ಅಂತ ಯಾಕೆ ಹೇಳ್ತೀರಿ? ಅಥವಾ ಅದರದ ಮಧ್ಯೆನೇ ಸತೀಶ್ ಜಾರಕಿಹೊಳಿ ಅವರಿಗೆ ವಿದೇಶದಿಂದ ನೇರವಾಗಿ ಬಂದಂಥ ಡಿ.ಕೆ.ಶಿ ಅವರನ್ನು ಹೈಕಮಾಂಡು ದೆಹಲಿಯ ಚುನಾವಣೆಗೆ ಕರ್ನಾಟಕದ ಗ್ಯಾರಂಟಿ ಮಾಡೆಲ್ನ ಒಂದು ಪ್ರತಿರೂಪವಾಗಿ ಗೃಹಲಕ್ಷ್ಮಿ ಅಲ್ಲಿ ಪ್ಯಾರಿ ದೀದಿ ಅನ್ನುವಂಥ 2,500 ರೂಪಾಯಿನ ಪ್ರತಿ ಹೆಣ್ಮಕ್ಕಳಿಗೆ ನಾವು ಕೊಡ್ತೇವೆ ನಮ್ಮ ಸರ್ಕಾರ ಬಂದರೆ ಅನ್ನುವಂಥ ಘೋಷಣೆಯನ್ನು ಮಾಡಲಿಕ್ಕೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಮಾತ್ರ ಕರೆದರು, ಬೇರೆ ಯಾರನ್ನೂ ಕರೆದಿಲ್ಲ, ಸ್ವತಃ ಮುಖ್ಯಮಂತ್ರಿಗಳನ್ನೂ ಕರೆದಿಲ್ಲ. ಅದರಲ್ಲೂ ಅಜಯ್ ದುಬೆ ಕಾಂಗ್ರೆಸ್ಸಿನ ನಾಯಕರು ಈ ಪ್ರೆಸ್ ಮೀಟನ್ನು ಮಾಡಿ ಅದನ್ನು ಘೋಷಣೆ ಮಾಡುವ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದರು. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಪಕ್ಷದ ದೇಶದ ಗ್ಯಾರಂಟಿ ಸ್ಕೀಮಿನ ಅಂಬಾಸಡರ್ ಅಂತಂದರು. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನು ಪತ್ರಿಕಾಕರ್ತರು ಕೇಳಿದಾಗ ಅದನ್ನು ನೀವು ಸಿದ್ದರಾಮಯ್ಯನವ್ರನ್ನ ಕೇಳಬೇಕು, ಲೋಕೋಪಯೋಗಿ ಇಲಾಖೆಯ ಸಚಿವ ನಾನು, ನನ್ನ ಸಚಿವ ಸಂಪುಟಕ್ಕೆ ಅಥವಾ ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಇದ್ದರೆ ಕೇಳಿ. ಆದರೆ ಅವರ ಮುಖದಲ್ಲಿ ಆತಂಕ ಇತ್ತು, ಬೇಸರ ಇತ್ತು, ದುಗುಡ ಇತ್ತು. ಅದರ ಜೊತೆಗೆ ಇಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದು ಅಹಿಂದ ಮುಖಂಡರು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಮತ್ತೆ ಘೋಷಿಸಿದ್ದು, ಇವೆಲ್ಲ ವಾತಾವರಣವನ್ನು ನೀವು ಗಮನಿಸಿದ್ದೀರಿ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ 2ನೇ ಬಾರಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇದೇ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಮುಖಾಮುಖಿಯಲ್ಲೇ ಜಟಾಪಟಿಯಾಗಿತ್ತು, ತಾನು ಮುಖ್ಯಮಂತ್ರಿ ಅಂತ. ಅಂಥ ಸಂದರ್ಭದಲ್ಲಿ ಹೈಕಮಾಂಡ್ ಪ್ರವೇಶ ಮಾಡಿ, ಕೊನೆಗೂ ಸೋನಿಯಾ ಗಾಂಧಿ ಅವರು ಪ್ರವೇಶ ಮಾಡಿ 30-30 ಅನ್ನುವಂಥ ಒಂದು ಸೂತ್ರದಡಿ 30 ತಿಂಗಳ ಇವರು 30 ತಿಂಗಳ ಅವರು, ಅದು ನವೆಂಬರಿಗೆ ಮುಗಿಯುತ್ತದೆ. ಇದನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಮ್ಮೊಳಗೆ ಒಪ್ಪಂದ ಆಗಿದೆ, ಅದನ್ನು ಸಾರ್ವಜನಿಕವಾಗಿ ಹೇಳಬೇಕಾಗಿಲ್ಲ, ಒಪ್ಪಂದದ ಪ್ರಕಾರ ಎಲ್ಲವೂ ನಡೀತದೆ. ಆದರೆ ಈ ಅಹಿಂದ ಸಮಾವೇಶ, ಸ್ವಾಭಿಮಾನಿ ಸಮಾವೇಶ ಇವೆಲ್ಲವನ್ನು ಕಟ್ಟುವ ಮೂಲಕ ತಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಉಳಿತೇನೆ, ನನಗೆ ಶಾಸಕರ ಬೆಂಬಲ ಇದೆ, 50-60 ಶಾಸಕರ ಬೆಂಬಲವನ್ನು ಸಚಿವರನ್ನು ಸೇರಿ ಅವರು ಮೀಟಿಂಗನ್ನು ಇತ್ಯಾದಿಯನ್ನು ಸಿದ್ದು ಅವರು ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ.
ಈಗ ನಾಳೆ 8ನೇ ತಾರೀಕಿಗೆ ಪರಮೇಶ್ವರ್ ಅವರ ಮನೆಯಲ್ಲಿ 2ನೇ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಹೆಸರೇನು? SC/ST ಸಮಾವೇಶದ ಪೂರ್ವ ಸಿದ್ಧತೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ DKಶಿ ಅವರಿಗೆ ಹಾಗಾದರೆ ಒಪ್ಪಂದದ ಪ್ರಕಾರ ಮುಖ್ಯಮಂತ್ರಿ ಪದವಿ ದಕ್ಕುವುದಿಲ್ಲವೇ ಅಥವಾ ದಕ್ಕುತ್ತದೆಯೇ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ನಿಜಕ್ಕಾದರೆ 136 ಸೀಟನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿಕೊಂಡು ಬಂದಂಥ ಒಟ್ಟು ಶ್ರಮದ ಹಿಂದೆ ಯಾರ ಶ್ರಮ ಹೆಚ್ಚು ನಿರ್ಣಾಯಕವಾಗಿದೆ ಅಂತ ಯಾವುದೇ ರಾಜ್ಯದ ಒಂದು ಸಾಮಾನ್ಯ ಕಾರ್ಯಕರ್ತನನ್ನು ಮತದಾರರನ್ನು ಕೇಳಿದರೆ ಅದು DK ಶಿವಕುಮಾರ್ ಅನ್ನುವಂಥ ಹೆಸರನ್ನು ಯಾರೂ ಹೇಳಬಲ್ಲರು. ಅಷ್ಟರ ಮಟ್ಟಿಗೆ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದ ಒಂದು ರಚನೆಯಲ್ಲಿ DKಶಿ ಅವರ ಶ್ರಮ ಅತ್ಯಂತ ಪ್ರಬಲವಾಗಿದೆ, ತಳಮಟ್ಟದಲ್ಲಿದೆ, ಸಂಘಟನಾತ್ಮಕವಾಗಿದೆ ಅನ್ನೋದು ಅದು ಕರ್ನಾಟಕದಿಂದ ದೆಹಲಿವರೆಗೂ ಜನಜನಿತ. ಅದಕ್ಕಾಗಿಯೇ DK ಸುರೇಶ್ ಹೇಳಿದರು, ಈಗ ಪರಮೇಶ್ವರ್ ಹೇಳಿದರು, ಒಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಆಗುವುದಾದರೆ ನಾನೇ ಸೀನಿಯರು, ನಾನೇ ಮುಂಚೂಣಿಯಲ್ಲಿದ್ದೇನೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ, ಮತ್ತು ಹಾಲಿ ನಾನು KPCC ಅಧ್ಯಕ್ಷತೆಯ ಆಕಾಂಕ್ಷಿ. ಈ KPCC ಅಧ್ಯಕ್ಷತೆಗಾಗಿ ಕಾಂಗ್ರೆಸ್ಸಿನ ಒಳಗಡೆ ಯಾಕೆ ಇಷ್ಟು ತಿಕ್ಕಾಟ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಬಂದರೆ, ಈ KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ನೇಮಿಸುವ ಪೂರ್ವದಲ್ಲಿ ಸಿದ್ದರಾಮಯ್ಯನವರ ಪ್ರಬಲ ವಿರೋಧ ಇತ್ತು. MB ಪಾಟೀಲ್ ಅವರನ್ನು ಆ ಸ್ಥಾನಕ್ಕೆ ತರಬೇಕು ಅನ್ನೋದು ಸಿದ್ದರಾಮಯ್ಯನವರ ಆಕಾಂಕ್ಷೆ ಆಗಿತ್ತು. ಆದರೆ ಆವಾಗೇನಾಯಿತು, ಒಮ್ಮೆ ನೀವು KPCC ಅಧ್ಯಕ್ಷ ಸ್ಥಾನವನ್ನು ವಿಳಂಬ ಮಾಡ್ತಾ ಇದ್ದೀರಿ, ಯಾವುದು ನಿರ್ಣಯಾತ್ಮಕವಾದಂಥ ಹಂತಕ್ಕೆ ಬರ್ತಾ ಇಲ್ಲ, ನೀವು ನನ್ನನ್ನು KPCC ಅಧ್ಯಕ್ಷತೆಗೆ ಮಾಡದೇ ಇದ್ದರೆ, ನೀವು ನಿರ್ಣಯ ಮಾಡದೇ ಇದ್ದರೆ ನಿಮ್ಮ ಕಾಂಗ್ರೆಸ್ಸು ಬೇಡ, ರಾಜಕೀಯವೂ ಬೇಡ, ಯಾವ ಹುದ್ದೆಯೂ ಬೇಡ, ನಾನು ರಾಜೀನಾಮೆ ಕೊಟ್ಟು ನಾನು ಹಿಂಸರಿತೇನೆ ಅನ್ನುವಂಥ ಬ್ರಹ್ಮಾಸ್ತ್ರವನ್ನು DK ಶಿವಕುಮಾರ್ ಅವರು ಅವತ್ತು ಬಳಸಿದ್ರು. ಅದನ್ನೇ ಇವತ್ತು ಮತ್ತೆ ಬಳಸುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಈಗಾಗಲೇ ಅವರು ಸರ್ಜೇವಾಲಾ, ವೇಣುಗೋಪಾಲ್ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಇದರ ಸಂಜ್ಞೆಯನ್ನು ಮುಟ್ಟಿಸಿದ್ದಾರೆ ಅನ್ನೋದು ಅಧಿಕೃತ ಸುದ್ದಿ. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ನೀವು ಹೇಳಿದ್ದನ್ನೆಲ್ಲ ಕೇಳಿದ್ದೇವೆ, ನೀವು ಆಡಿದ ಮಾತಿನಂತೆ ನಡ್ಕೊಳ್ಳಿ, ಅವ್ರು ರಾಜೀನಾಮೆ ಕೊಡ್ತಾರ ಕೊಡಲಿ, ಉಳಿದದ್ದು ನಾವು ನೋಡ್ಕೊಳ್ತೇವೆ. ಆಡಿದ ಮಾತು ಅಂದರೆ ಏನು? ಲೋಕಸಭಾ ಚುನಾವಣೆಯವರೆಗೆ KPCC ಅಧ್ಯಕ್ಷತೆ ಮುಂದುವರಿಯುವುದು, ಲೋಕಸಭಾ ಚುನಾವಣೆ ಆದ ತಕ್ಷಣ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸುವುದು, ಇದು ಹೈಕಮಾಂಡು ಸಿದ್ದರಾಮಯ್ಯನವರಿಗೆ ಕೊಟ್ಟಂಥ ವಚನ. ಆ ವಚನದ ಹಿನ್ನೆಲೆಯಲ್ಲೇ DK ಶಿವಕುಮಾರ್ ಈಗ ನಿಮ್ಮ ಮತ್ತೊಂದು ವಚನವನ್ನು ನೆನಪಿಸ್ತಾ ಇದ್ದಾರೆ. ಏನು? 30-30ರ ಷರತ್ತು. ಇಡೀ ಕರ್ನಾಟಕಕ್ಕೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ನಾನು ಎಷ್ಟು ಆತ್ಯಂತಿಕವಾದ ಶ್ರಮವನ್ನು ಪಟ್ಟಿದ್ದೇನೆ ಅಂತ ನಿಮಗೆ ಗೊತ್ತಿದೆ. ಆಮೇಲೆ ಸೋನಿಯಾ ಗಾಂಧಿ ಅವರಿಗೆ DK ಶಿವಕುಮಾರರ ಮೇಲೆ ಇನ್ನಿಲ್ಲದ ಪ್ರೀತಿ, ವಿಶ್ವಾಸ. ಯಾಕೆಂತಂದರೆ DKಶಿ ಅವರ ಪಕ್ಷನಿಷ್ಠೆ ಮತ್ತು ಪಕ್ಷದ ಯಾವುದೇ ಸಂದರ್ಭದಲ್ಲೂ ಟ್ರಬಲ್ ಶೂಟರ್ ಅಂತಲೇ ಅವರು ಕರೆಯೋದು. ಯಾವುದೇ ಸಮಸ್ಯೆ ಬಂದರೂ ಅದು ರಾಜ್ಯದ್ದಿರ್ಬೋದು, ದೇಶದ್ದಿರ್ಬೋದು, ಬೇರೆ ರಾಜ್ಯದ್ದಿರ್ಬೋದು, ತೆಲಂಗಾಣದಂಥದ್ದಿರ್ಬೋದು, ಯಾವುದೇ ಇರ್ಬೋದು, ಇಡೀದಾದಂತಹ ಸಮಸ್ಯೆಯನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಅಲ್ಲಿಯ ಎಲ್ಲ ಶಾಸಕರನ್ನು ಇಲ್ಲಿಗೆ ರೆಸಾರ್ಟ್ಗೆ ಕರ್ಕೊಬಂದು ಉಳಿಸ್ಕೊಂಡು ಸೋನಿಯಾ ಗಾಂಧಿಯವರ ಮಾತಿನ ಪ್ರಕಾರ ಅದನ್ನು ಬಗೆಹರಿಸಿಕೊಟ್ಟಂಥದ್ದು. ತೆಲಂಗಾಣದ ಎಲೆಕ್ಷನ್ನಲ್ಲಿ ಅವರು ನಿರ್ಣಾಯಕವಾಗಿ ಭಾಗವಹಿಸಿದ್ದು, ತೆಲಂಗಾಣದ ಮುಖ್ಯಮಂತ್ರಿ ಪದವಿಯನ್ನು ರೆಡ್ಡಿಯವರಿಗೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಶಿವಕುಮಾರೇ ಮುಂದಾಳತ್ವವನ್ನು ವಹಿಸಿ ಯಾವುದೇ ವಿವಾದ ಆಗದೇ ಇದ್ದ ಹಾಗೆ ಅದನ್ನು ಪರಿಹರಿಸಿದ್ದು, ಇವೆಲ್ಲವನ್ನು ಸೋನಿಯಾ ಗಾಂಧಿಯವರು ಬಹಳ ಆಪ್ತವಾಗಿ ಅದನ್ನು ನೋಡ್ಕೊಬಂದಿದ್ದಾರೆ. ಹಾಗಾಗಿ DK ಶಿವಕುಮಾರರ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟಾಗ DKಶಿ ಅವರು ಒಪ್ಪುವುದೇ ಇಲ್ಲ, ನಾನು ರಾಜೀನಾಮೆ ಕೊಡ್ತೇನೆ, ನನಗೆ ರಾಜಕೀಯವೂ ಬೇಡ ಅಂತ ಹೊರಡ್ತೇನೆ ಅಂತೇಳಿ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಾಗ ದೆಹಲಿಯಲ್ಲಿ ಕೂತು ಕೊನೆಗೆ ನಿರ್ಣಾಯಕವಾಗಿ ಸೋನಿಯಾ ಗಾಂಧಿಯವರೇ ಪ್ರವೇಶ ಮಾಡಿ ಮೊದಲು ಅವರು 30 ತಿಂಗಳಾಗಲಿ ಆಮೇಲೆ ನೀವು ಆಗ್ತೀರಿ ಅನ್ನುವಂಥ ಅಭಯವನ್ನು ಅವರು ಕೊಟ್ಟ ಮೇಲೆ
ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಪಿಕೊಂಡದ್ದು. ಈಗ ಸಿದ್ದರಾಮಯ್ಯನವರು ತನಗೆ ಸಿಕ್ಕಿದಂಥ 30 ತಿಂಗಳ ಅವಕಾಶವನ್ನೇ 60 ತಿಂಗಳಿಗೆ ಒಡಾಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ರಾಜಕೀಯ ಚಾಣಾಕ್ಷತನ. ಅವರು KPCC ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂತಾರೆ. ಡಿ ಕೆ ಶಿ ಅವರ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ. ಪ್ರತಿ ಇಲಾಖೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ನನಗೆ ಎಲ್ಲ ಸಚಿವರು ನನ್ನ ಹತ್ರ ಬಂದು ಅದನ್ನು ಒತ್ತಡ ಹಾಕ್ತಾ ಇದ್ದಾರೆ. ಮೊನ್ನೆ ಅಹಿಂದ್ ಮೀಟಿಂಗ್ ಆದಾಗ ಅಹಿಂದ್ ಸಚಿವರೆಲ್ಲರೂ ಶಾಸಕರು KPCC ಅಧ್ಯಕ್ಷತೆಯನ್ನು ಬದಲಾಯಿಸಬೇಕು ಮತ್ತು ಡಿ ಕೆ ಶಿ ಅವರ ಅಥವಾ ಡಿ ಕೆ ಸುರೇಶ್ ಅವರ ಹಸ್ತಕ್ಷೇಪದಿಂದಲೂ ನಮ್ಮನ್ನು ಮುಕ್ತಿಗೊಳಿಸಬೇಕು ಅನ್ನುವಂಥ ಮಾತನ್ನು ಆಡಿದ್ದು ಬಹಿರಂಗ ಆಗಿದೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾದರೆ ಮುಖ್ಯಮಂತ್ರಿ ಪದವಿ ದಕ್ಕುತ್ತದೋ ಇಲ್ಲವಾ ಅನ್ನೋದು ಈಗ ಪ್ರಶ್ನೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಡಿನ್ನರ್ ಮೀಟಿಂಗಿನ ಆಚೆ ಮತ್ತು ಈಚೆ ಡಿ ಕೆ ಶಿ ಅವರು ವಿದೇಶಕ್ಕೆ ಹೋದದ್ದು, ಅದೇ ಸಂದರ್ಭದಲ್ಲಿ 31st ನೈಟು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ 30-35 ಜನ ಅಲ್ಲಿ ಊಟಕ್ಕೆ ಸೇರಿದ್ದು, ಮುಖ್ಯಮಂತ್ರಿಗಳು ಭಾಗವಹಿಸಿದ್ದು, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಒಂದು ಹಂತದಲ್ಲಿ ಏನಾಗಿತ್ತು, ಡಿ ಕೆ ಶಿ ಅವರ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಬಣ ಡಿನ್ನರ್ ಮೀಟಿಂಗ್ ಮಾಡಿ ಡಿ ಕೆ ಶಿ ಅವರಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ತರ್ಕ ನಡೆದಿತ್ತು. ಆದರೆ ಡಿ ಕೆ ಶಿವಕುಮಾರ್ ಎಷ್ಟು ಚಾಣಾಕ್ಷರು ಅಂತಂದರೆ, ಇವರು ಇಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿ ತಾವು ಡಿ ಕೆ ಶಿವಕುಮಾರ್ನ ನಡುಮುರಿಬೇಕು ಅಂತ ಹೊರಟ್ರೆ, ಅವರು ವಿದೇಶದಿಂದ ಬಂದವರೇ ನೇರವಾಗಿ ದೆಹಲಿಗೆ ಹೋಗಿ ಕೂತರು. ಅದರಲ್ಲೂ ಏನು, ದೆಹಲಿಯಲ್ಲಿ ಅವರಿಗೆ ಆಹ್ವಾನಿಸಿದ್ದು ದೆಹಲಿಯ ಒಂದು ಮುಂಬರುವ ಚುನಾವಣೆಯನ್ನು, ಅದರ ಸೂತ್ರಧಾರಿಕೆಯನ್ನೇ ಡಿ ಕೆ ಶಿ ಅವರಿಗೆ ಒಪ್ಪಿಸ್ತೇವೆ ಅನ್ನುವಂಥ ಮಾತನ ಒಂದು ಸುಳಿವನ್ನು ಕೂಡ ಅಭಯ್ ದುಬೆ ನಿನ್ನೆ ಪ್ರೆಸ್ ಮೀಟಲ್ಲಿ ಘೋಷಿಸಿದರು. ಇದು ಡಿ ಕೆ ಶಿ ಬಣಕ್ಕೆ ಅತ್ಯಂತ ಬಹಳ ನಿರ್ಣಾಯಕವಾದಂಥ ಶಾಕ್. ಇದು ಅವರೇನು ತಿಳಿದಿದ್ರು, ನಾವು ಮೀಟಿಂಗ್ ಮಾಡಿದ್ದೇವೆ, ಹೈಕಮಾಂಡನ್ನು ಮೇಲೆ ಒತ್ತಡ ತರ್ತೇವೆ, ಮತ್ತು ಇಲ್ಲಿ ಶಾಸಕರ ಸಚಿವರ ಬೆಂಬಲ ಸಿದ್ದರಾಮಯ್ಯನವರಿಗೆ ನಿರ್ಣಯಾತ್ಮಕವಾಗಿದೆ. ಆದ್ದರಿಂದ ಇಲ್ಲಿ ನಮ್ಮಲ್ಲಿ ಸಚಿವರ ಅಥವಾ ಶಾಸಕರ ನಂಬರ್ ಗೇಮು ಅಥವಾ ಅವರ ವಿಶ್ವಾಸದ ಮೇಲೆ ಏನಾದರೂ ಎಣಿಕೆ ಇತ್ಯಾದಿ ಆದರೆ ಡಿ ಕೆ ಶಿ ಅವರಿಗೆ ಖಂಡಿತವಾಗಿಯೂ ಮುಖ್ಯಮಂತ್ರಿ ಪದವಿ ದಕ್ಕುವ ಸಾಧ್ಯತೆಯೇ ಇಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದರು. ಆದರೆ ಡಿ ಕೆ ಶಿ ಅವರು ಎಂಥ ರಾಜಕೀಯ ಚಾಣಾಕ್ಷ ಅಂತಂದರೆ, ಯಾವ KPCC ಅಧ್ಯಕ್ಷ ಸ್ಥಾನಕ್ಕೆ ಅವತ್ತು ವಿಳಂಬ ಮಾಡಿ ಡಿ ಕೆ ಶಿ ಅವರಿಗೆ ತಪ್ಪಿಸಬೇಕು ಅಂತ ಸಿದ್ದು ಬಣ ಹೊರಟಿತ್ತೋ, ಆವಾಗಲೂ ರಾಜೀನಾಮೆಯ ಬ್ರಹ್ಮಾಸ್ತ್ರವನ್ನು ಎದುರಿಟ್ಟರು. ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಅದು ಒಂದು. ಎರಡನೇದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗಿರುವಂಥ ತನ್ನ ಆಪ್ತತೆಯನ್ನು, ತನ್ನ ನಿಷ್ಠೆಯನ್ನು ಈಗ ನಿರ್ಣಾಯಕವಾಗಿ ಅವರು ಬಳಸ್ಕೊಳ್ಳಿಕ್ಕೆ ಅಖಾಡವನ್ನು ರೆಡಿ ಮಾಡಿದ್ದಾರೆ. ಮೊದಲನೇದು, ದೆಹಲಿ ಚುನಾವಣೆಗೆ ಸಿದ್ದರಾಮಯ್ಯನವರನ್ನು ಕರೆದೇನೆ ಈ ಬಿಟ್ಟಿ ಭಾಗ್ಯದ ಸ್ಕೀಮನ್ನು ಘೋಷಿಸಲಿಕ್ಕೆ ಡಿ ಕೆ ಶಿ ಅವರನ್ನೇ ಅಲ್ಲಿ ನಾಯಕರನ್ನಾಗಿ ನಿರ್ಣಾಯಕವಾಗಿ ಕರೆದದ್ದು ಮೊದಲ ಶಾಕು ಸಿದ್ದರಾಮಯ್ಯನವರ ಗುಂಪಿಗೆ. ಎರಡನೇದು, ಅವರು ದೆಹಲಿಯಲ್ಲಿ ಆ ಮೀಟಿಂಗನ್ನು ಅಥವಾ ಪ್ರೆಸ್ ಮೀಟನ್ನು ಮುಗಿಸ್ಕೊಂಡು ವಾಪಸ್ ಬರಲಿಲ್ಲ. ಅವರೀಗ ಈಗಾಗಲೇ ವೇಣುಗೋಪಾಲ್ ಅವರ ಹತ್ರ ಮಾತಾಡಿ ತನ್ನ ನಿಲುವನ್ನು, ನೀತಿಯನ್ನು ಅವರ ಎದುರು ಇಟ್ಟಿದ್ದಾರೆ. ಇಲ್ಲಿ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ, ನನ್ನನ್ನು ಕೆಳಗಿಳಿಸುವ ಕೆಲಸ ನಡೀತಾ ಇದೆ, KPCC ಅಧ್ಯಕ್ಷತೆಯಿಂದ ಇಳಿಸಬೇಕು, ಆಮೇಲೆ ಉಪಮುಖ್ಯಮಂತ್ರಿಗಳಾಗಿ ಇನ್ನೂ 3 ಜನರನ್ನು ಸೇರಿಸಿ ನನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಬಲಗೊಳಿಸಬೇಕು, ಆ ಮೂಲಕ ನನ್ನ ಮುಖ್ಯಮಂತ್ರಿ ಆಸೆಯನ್ನು ಕಸಿದುಕೊಳ್ಬೇಕು. ಈ ಎಲ್ಲ ನಡೀತಾ ಇರೋದ್ರಿಂದ ಒಂದೇ ಬಾರಿ KPCC ಅಧ್ಯಕ್ಷತೆ ಬದಲಾಗ್ತದೋ, ನಾನು ಹೇಳಿದ ಜನಕ್ಕೆ KPCC ಅಧ್ಯಕ್ಷತೆ ಕೊಡಬೇಕು. ಸಂಪುಟ ಪುನರಚನೆ ಆ ಸಂದರ್ಭದಲ್ಲಿ ಆಗಬೇಕು. ಮಾತಿನ ಪ್ರಕಾರ 30-30ರ ರೇಷುನಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ನನಗೆ ಬಿಟ್ಟು ಕೊಡುವಂಥ ಕೆಲಸ ಕೂಡ ಅದೇ ಹೊತ್ತಿನಲ್ಲಿ ಆಗಬೇಕು ಅನ್ನುವಂಥ ಷರತ್ತನ್ನು ಇಟ್ಟುಕೊಂಡು ಸೋನಿಯಾ ಗಾಂಧಿ ಅವರ ಭೇಟಿಗೆ ಕ್ಷಣಗಣನೆ ನಡೀತಾ ಇದೆ. ನಾನೀಗ ಮಾತಾಡ್ತಾ ಇರುವ ಹೊತ್ತಿಗೆ ಬಂದಂಥ ವರದಿ ಏನು ಹೇಳ್ತಾ ಇದೆ ಅಂದರೆ, ಸೋನಿಯಾ ಗಾಂಧಿ ಅವರನ್ನು ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಶಂಖದಿಂದಲೇ ತೀರ್ಥವನ್ನು ನಾನು
ಉದುರಿಸ್ತೇನೆ, ಶಂಖದಿಂದಲೇ ತೀರ್ಥವನ್ನು ಬಿಡಿಸ್ತೇನೆ, ನನಗೆ ಕರ್ನಾಟಕದ ಲೋಕಲ್ ಪಾಲಿಟಿಕ್ಸ್ ಇಂಪಾರ್ಟೆಂಟೇ ಅಲ್ಲ, ನೀವು ಯಾವ ಮೀಟಿಂಗನ್ನು ಬೇಕಾದರೂ ಮಾಡ್ಕೊಳ್ಳಿ, ಯಾರ ಬೆಂಬಲ ಇದೆ ಅಂತಲೂ ಘೋಷಿಸ್ಕೊಳ್ಳಿ, ನಾನು ಎಲ್ಲಿಂದ 30-30ರ ಷರತ್ತನ್ನು ಒಪ್ಪಿದ್ದೇನೋ, ಯಾರು ನನಗೆ ಅವತ್ತು ಆಶ್ವಾಸನೆ ಕೊಟ್ಟಿದ್ರೋ ಅದೇ ಸೋನಿಯಾ ಗಾಂಧಿ ಅವರಿದ್ದರೆ ನಾನು ನನ್ನ ನೀತಿ ನಿಲುವು ತೀರ್ಮಾನವನ್ನು ಇಡ್ತೇನೆ. ಮತ್ತು ಡಿ ಕೆ ಶಿ ಅವರಿಗೂ ಪಕ್ಕಾ ಆಗಿದೆ ಏನು ಅಂತಂದರೆ, ಇಲ್ಲೇನಾದರೂ ಶಾಸಕರ ಒಂದು ಬೆಂಬಲವೋ ಸಂಖ್ಯಾಬಲವೋ ಸಿದ್ದು ಪರವಾಗಿದೆಯೋ ಡಿ ಕೆ ಶಿ ಪರವಾಗಿದೆಯೋ ಅನ್ನುವ ನಿಲುವಿನಲ್ಲಿ ಮುಂದಿನ ಮುಖ್ಯಮಂತ್ರಿಯನ್ನು ಬದಲಾಯಿಸುವಂಥ ಒಂದು ಸಾಧ್ಯತೆಯನ್ನು ಎದುರಿಟ್ಟರೆ ಡಿ ಕೆ ಶಿ ಅವರಿಗೆ 100% ಇಲ್ಲಿ ಸೋಲಾಗತ್ತೆ. ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಅವರು ನೇರ ಹೈಕಮಾಂಡ್ನಿಂದಲೇ ನಿರ್ದೇಶನವನ್ನು ತರಬೇಕು, ನಿರ್ದೇಶನವನ್ನು ತರ್ತೇನೆ ಅನ್ನುವಂಥ ನಿರ್ಣಯವನ್ನು ಮಾಡಿ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಗೆ ಕ್ಷಣಗಣನೆ ನಡೀತಾ ಇರೋದು. ಇಲ್ಲಿ ಸಿದ್ದು ಬಣಕ್ಕೆ ಬೆಂಕಿ ಬಿದ್ದಿದೆ, ಸಿದ್ದು ಬಣ ನೆಲೆ ತಪ್ಪುವಂಥ ಭಯದಲ್ಲಿದೆ. ಎಲ್ಲೋ ಒಂದು ಕಡೆ ಕೊನೆಗೂ ಸೋನಿಯಾ ಗಾಂಧಿ ಅವರು ಅಪ್ಪಣೆ ಕೊಡಿಸಿದರೆ ಡಿ ಕೆ ಶಿವಕುಮಾರರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವರೇ ನಿಮ್ಮ ಅವಧಿ ಆಯಿತು ಇಳಿರಿ ಅಂತ ಹೇಳಿದರೆ, ಯಾಕೆಂದರೆ ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರದ ಎಲಿಗೇಷನ್ ಇದೆ, ಮೂಢ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಅಬಕಾರಿ ಹಗರಣ ಇದೆ, SC/ST ಫಂಡನ್ನು ಗುಳುಂ ಮಾಡಿದ್ದಿದೆ. ಏನೋ ಕಷ್ಟಪಟ್ಟು 1.25 ವರ್ಷ ಸರ್ಕಾರವನ್ನು ಮ್ಯಾನೇಜ್ ಮಾಡಿದ್ದನ್ನು ಬಿಟ್ಟರೆ ಅದು ಫಲಪ್ರದವಾಗಿಯೂ ಇಲ್ಲ, ಸುಖಪ್ರದವಾಗಿಯೂ ಇಲ್ಲ, ನ್ಯಾಯಬದ್ಧವಾಗಿಯೂ ಇಲ್ಲ, ಭ್ರಷ್ಟಾಚಾರ ರಹಿತವಾಗಿಯೂ ಇಲ್ಲ. ಇಡೀವಾದಂಥ ಕರ್ನಾಟಕದ ರಾಜ್ಯ ಸರ್ಕಾರ ನಿಷ್ಕ್ರಿಯ ಸರ್ಕಾರ ಅನ್ನೋದು ರಾಷ್ಟ್ರಮಟ್ಟದಲ್ಲೂ ಅದು ತನ್ನ ಘನತೆ ಗೌರವವನ್ನು ಹೆಚ್ಚಿಸಿಕೊಂಡಿದೆ. ಸ್ಥಗಿತ ಸರ್ಕಾರ, ನಿಷ್ಕ್ರಿಯ ಸರ್ಕಾರ, ಭ್ರಷ್ಟಾಚಾರದ ಸರ್ಕಾರ, ದಿವಾಳಿ ಸರ್ಕಾರ, ಈ ಥರದ ಎಲ್ಲ ವಿಶೇಷಣಗಳು ಕೂಡ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಮೇಲೆ ಮೊದಲಿದ್ದಷ್ಟು ಒಲವು ಹೈಕಮಾಂಡ್ಗೆ ಈಗ ಇದೆ ಅನ್ನುವಂಥ ಒಂದು ತಿಳುವಳಿಕೆ ಕೂಡ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನು? ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಅಲ್ಲಿ ಪ್ಯಾರಿ ದೀದಿ ಅಂತ ಘೋಷಣೆ ಮಾಡುವಾಗ ಸಿದ್ದರಾಮಯ್ಯನವರನ್ನೇ ಲೆಕ್ಕಾಚಾರದ ಪ್ರಕಾರ ಕರೆಯಬೇಕಿತ್ತಲ್ಲ, ಅವ್ರು ಕರೀಲಿಲ್ಲ. ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೋಡೆತ್ತುಗಳನ್ನೇ ಕರೆಯಬಹುದಿತ್ತಲ್ಲ, ಅದನ್ನು ಮಾಡಿಲ್ಲ. ಡಿ ಕೆ ಶಿ ಅವರ ಅನುಪಸ್ಥಿತಿಯಲ್ಲಿ ಇಲ್ಲೊಂದು ಡಿನ್ನರ್ ಮೀಟಿಂಗ್ ಆಗಿ ಅದು ರಾಷ್ಟ್ರಮಟ್ಟದ ಸುದ್ದಿ ಆಯಿತು. ಅದು ಹೈಕಮಾಂಡ್ ಗಮನಿಸ್ತಾ ಇದೆಯೋ ಇಲ್ಲವೋ? ಗಮನಿಸ್ತದೆ. ಆ ಗಮನಿಸಿದ ಸಂದರ್ಭದಲ್ಲಿ ವಿದೇಶದಲ್ಲಿದ್ದಂಥ ಡಿ ಕೆ ಶಿ ಅವರು ದೇಶಕ್ಕೆ ಬರುವಂಥ ಹೊತ್ತಿನಲ್ಲಿ ದೆಹಲಿಯ ಈ ನಿರ್ಣಾಯಕವಾದಂಥ ಪತ್ರಿಕಾಗೋಷ್ಠಿಗೆ ಕರೆದ ಉದ್ದೇಶ ಏನು? ಅದರ ಹಿಂದೆ ನಾವು ನೋಡಿದಾಗ ಡಿ ಕೆ ಶಿಯ ಪರವಾದಂಥ ಒಲವು ಹೈಕಮಾಂಡಲ್ಲಿ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ ಶಕ್ತಿ ಅನ್ನೋದು ಅಂತೂ ಅವ್ರಿಗೆ ಗೊತ್ತಿದೆ. ಒಮ್ಮೆ ಡಿ ಕೆ ಶಿವಕುಮಾರನ್ನು ಡಿಸ್ಟರ್ಬ್ ಮಾಡಿದರೆ ಅವರು ಒಂದಿಷ್ಟು ಶಾಸಕರನ್ನು ಎತ್ಕೊಂಡು ರೆಸಾರ್ಟ್ಗೆ ಹೋಗಿ ತನ್ನ ಮುಂದಿನ ರಾಜಕಾರಣವನ್ನು ಬೇರೆ ರೀತಿಯಲ್ಲಿ ಶಿಫ್ಟ್ ಮಾಡುವಂಥದ್ದಂತೂ ನಿರ್ಣಯಾತ್ಮಕ. ಅಧಿಕಾರಕ್ಕಾಗಿ BJP ಆದ್ರೇನು, JDS ಆದ್ರೇನು, ಇನ್ನೊಂದು ಆದ್ರೇನು, ನಾವು ಇದನ್ನೆಲ್ಲ ಹಿಂದೆ ನೋಡಿಲ್ವೇ? ಜಾತ್ಯತೀತ ಜನತಾದಳ ಮತ್ತು ಕೋಮುವಾದಿ ಪಕ್ಷ BJP ಅನ್ನುವಂಥ ನರೇಟಿವನ್ನು ಸೃಷ್ಟಿಸಿದಂಥ ಇದೇ ನೆಲದಲ್ಲಿ ಅವರಿಬ್ಬರು 2020 ಸರ್ಕಾರ ಮಾಡೋದು ನೋಡಲಿಲ್ವೇ? ಅದರ ಜೊತೆಗೆ ಸಿದ್ದರಾಮಯ್ಯನವರು ಇನ್ನೊಂದು ತಿಳ್ಕೋಬೇಕು, 2020 ಸರ್ಕಾರದ ದುರಂತ ಏನಿದೆಯಲ್ಲ ಅದು ಇಲ್ಲಿಯೂ ರಿಪೀಟ್ ಆಗಬಾರ್ದು ಅಂತ ಆದರೆ ಬಾಯಿ ಮುಚ್ಚಿಕೊಂಡು ಅವರ ಹೈಕಮಾಂಡ್ ಹೇಳಿದಾಗೆ ಪದವಿಯನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟರೆ ಇದು ಸುರಕ್ಷಿತವಾಗಿ ಮುಂದುವರಿತದೆ. ಇಲ್ಲದೇ ಇದ್ರೆ ಏನಾಗ್ತದೆ? ಕುಮಾರಸ್ವಾಮಿ ಅವರು ಇಳಿದಾಗ ಯಡಿಯೂರಪ್ಪನವರಿಗೆ ಹಕ್ಕುಬಾಧ್ಯತೆಯ ಮಾತುಕತೆಯ ಪ್ರಕಾರ ಷರತ್ತುಬದ್ಧವಾಗಿ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡ್ಬೇಕಿತ್ತು, ಬಿಟ್ಟುಕೊಟ್ಟಿಲ್ಲ. ಬಿಟ್ಟುಕೊಡದೇ ಇರುವುದರಿಂದ ಏನಾಯಿತು? ಕರ್ನಾಟಕದ ರಾಜಕೀಯ ಚರಿತ್ರೆಯೇ ಬದಲಾಯಿತು. ಯಡಿಯೂರಪ್ಪನವರು ಮೋರ್ ಸ್ಟ್ರಾಂಗ್ ಆದರು, ಶಕ್ತಿಶಾಲಿಯಾಗಿ ಆರಿಸಿ ಬಂದರು, ಅವ್ರಿಗೊಂದು ಆಯುಧವನ್ನು ಕೊಟ್ಟರು, ಅಸ್ತ್ರವನ್ನು ಕೊಟ್ಟರು. ಇಲ್ಲೂ ಅದೇ ಆಗತ್ತೆ.
ಡಿ ಕೆ ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ಸಿನಲ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟಿನ ಸಂದರ್ಭದಲ್ಲಿ ಕೂಡ ಯು ಪಿ ಎ ಗೌರ್ಮೆಂಟಿನ ಹೊತ್ತಿನಲ್ಲೂ ಕೂಡ ಅದರ ನಂತರ ಯು ಪಿ ಎ ಅಧಿಕಾರವನ್ನು ಕಳ್ಕೊಂಡ ಈ 10 ವರ್ಷದಲ್ಲಿ ಕೂಡ ಸೋನಿಯಾ ಗಾಂಧಿಯವರ ರೈಟ್ ಹ್ಯಾಂಡ್ ಥರ ಅವರು ಕೆಲಸ ಮಾಡಿದ್ದನ್ನು ನಿರ್ಣಾಯಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ. ಮತ್ತು ಇಲ್ಲಿ ಅತಳವಿತಳ ಪಾತಾಳಕ್ಕೆ ಹೋದಂಥ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ 136 ಸೀಟಿನ ಗೆಲುವಿಗೆ ತಂದು ನಿಲ್ಲಿಸಿದ್ದಿದ್ರೆ ಅದು 100ಕ್ಕೆ 100 ಡಿ ಕೆ ಶಿವಕುಮಾರ್ ಅವರ ಶ್ರಮ ಅನ್ನೋದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೇ ಬಹಳ ದೊಡ್ಡ ಅಪಸ್ವರ ಎದ್ದಿತ್ತು. ಈ ಬಾರಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನುವಂಥ ಒಂದು ಒಕ್ಕೊರಲಿನ ಧ್ವನಿ ಹೊರಟಿತ್ತು ಸಾರ್ವಜನಿಕವಾಗಿ, ಪಕ್ಷದ ಒಳಗಿಂದ ಬೇರೆ. ಅಂಥ ಒಂದು ಹಕ್ಕು ಬಾಧ್ಯತೆಯನ್ನು ಇವತ್ತಿಗೂ ಸಾಮಾಜಿಕವಾಗಿ ಸಾರ್ವಜನಿಕರ ಎದೆಯಲ್ಲಿ ಉಳಿಸ್ಕೊಂಡಂಥ ಡಿ ಕೆ ಶಿವಕುಮಾರನ್ನು ಇವರೇನಾದರೂ ಸಿದ್ದರಾಮಯ್ಯನವರ ಬಣದ ರಾಜಕೀಯಕ್ಕೆ ಬಲಿಬಿದ್ದು ಹೈಕಮಾಂಡು ಈ ಸರಿಯೂ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ತಪ್ಪಿಸಿತು ಅಂತಾದರೆ ಕಾಂಗ್ರೆಸ್ಸಿನ ಒಳಬಂಡಾಯ ಮತ್ತು ಒಳಛಿದ್ರತೆ ಅದು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಷ್ಟು ಮಟ್ಟಕ್ಕೆ ಛಿದ್ರಗೊಳ್ತದೆ, ಒಡೆತದೆ, ಕಾಂಗ್ರೆಸ್ ಇಬ್ಬಾಗ ಆಗ್ತದೆ. ಕರ್ನಾಟಕದಲ್ಲಿ ಡಿ ಕೆ ಶಿ ಬಣ 100ಕ್ಕೆ 100% ಹೊರಗಡೆ ಹೋಗುತ್ತೆ. ಇದು ಹೈಕಮಾಂಡ್ಗೂ ಗೊತ್ತಿದೆ. ಮತ್ತು ಡಿ ಕೆ ಶಿ ಅವರು ಈ ಸರಿ ಮುಖ್ಯಮಂತ್ರಿ ಪದವಿಗೆ ಅವರು ನಿರ್ಣಯಾತ್ಮಕವಾಗಿ ಏನು ಇವತ್ತಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಅದರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ನಿಜವಾಗಿಯೂ ಅವರ ಹಕ್ಕು, ಅವರಿಗೆ ಅದು ನಿಜವಾಗಿಯೂ ಅದು ತಲುಪಬೇಕು. ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಮಾಡ್ತಾ ಇದ್ದಾರೆ ಅಂತಾದರೆ, ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತಾದರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಾದರೆ ಅದು ಸಿದ್ದರಾಮಯ್ಯನವರ ಬಣ ಅಂತಲೇ ಭಾವಿಸ್ಬೇಕು ನಾವು. ಯಾಕೆಂತಂದರೆ ಮೊದಲ ಅವಕಾಶವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಾಗಿದೆ. KPCC ಅಧ್ಯಕ್ಷರಾಗಿ ಅವರು ಅದ್ಭುತವಾದ ಕೆಲಸ ಮಾಡಿ ಅಧಿಕಾರವನ್ನು ತಂದಿದ್ದಾರೆ. ಈಗ ಗೂಟಗಳೆಲ್ಲ ನಾನು ಮುಖ್ಯಮಂತ್ರಿ, ನಾನು KPCC ಅಧ್ಯಕ್ಷ, ನಾನು ಸೀನಿಯರು ಅಂತ ಹೇಳುವವರು ಅವತ್ತೆಲ್ಲಿ ಹೋಗಿದ್ರು? ಇಡೀದಾದಂಥ ಕಾಂಗ್ರೆಸ್ಸಿನ ಒಂದು ಜೈತ್ರ ಯಾತ್ರೆಯ ನೊಗವನ್ನು ತನ್ನ ಹೆಗಲಿಗೆ ಕೊಟ್ಟು ಏಕಾಂಗಿಯಾಗಿ ಹೋರಾಡಿದ್ದು ಡಿ ಕೆ ಶಿವಕುಮಾರ್ ನಮ್ಮ ಕಣ್ಣಿಗೆ ಕಂಡಿದೆ. ಹಾಗಾಗಿ ಇಡೀ ರಾಜ್ಯದ ಒಲವು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಏನಾದರೂ ತೌಲನಿಕವಾಗಿ ನೋಡೋದಿದ್ದರೆ ಡಿ ಕೆ ಶಿವಕುಮಾರ್ ಅವರು ಈ ಸಾರಿ ಆದರೂ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ಕೂಗು ಅವರ ಪರವಾಗಿಯ ರಾಜ್ಯದಲ್ಲಿದೆ. ಹಾಗಾಗಿ ಡಿ ಕೆ ಶಿವಕುಮಾರನ್ನು ಕಳ್ಕೊಂಡ್ರೆ ಇವತ್ತಿನ ಹಗರಣದಲ್ಲಿ ಸಿಲುಕಿಕೊಂಡಂಥ ಆತ್ಮವಿಶ್ವಾಸವನ್ನೂ ಕಳ್ಕೊಂಡಂಥ, ಜನರ ವಿಶ್ವಾಸವನ್ನೂ ಕಳ್ಕೊಂಡಂಥ, ರಾಜಕೀಯ ಜೀವನದ ಸಂಧ್ಯೆಯಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ರಾಜಕಾರಣಿ ಹೀಗೂ ತನ್ನ ಅವಸಾನವನ್ನು ಕಾಣಬಹುದೇ ಅನ್ನುವ ಪ್ರಶ್ನೆಯನ್ನು ಸಾರ್ವಜನಿಕರೇ ಹಾಕುವಂಥ ಸ್ಥಿತಿಗೆ ಬಂದು ಮುಟ್ಟಿದಂಥ ಸಿದ್ದರಾಮಯ್ಯನವರನ್ನು ನಂಬಿಕೊಂಡೇನಾದರೂ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿಯವರು ಈ ಬಾರಿಯೂ ಡಿ ಕೆ ಶಿ ಅವರಿಗೆ CM ಪಟ್ಟವನ್ನು ತಪ್ಪಿಸುವ ಕೆಲಸಕ್ಕೇನಾದರೂ ಮುಂದಾದರೆ ಕಾಂಗ್ರೆಸ್ಸಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಈ ಸರಿ ಮಾತ್ರ ತನಗೆ ಈ ರೀತಿಯ ಅನ್ಯಾಯ ಒಮ್ಮೆ ಆದದ್ದೇ ಹೋದಾದರೆ ಅವರು ಕೊಡುವ ಆಘಾತ ಮತ್ತು ಅವರು ಕೊಡುವಂಥ ಪೆಟ್ಟಿದೆಯಲ್ಲ, ಅದು ಕಾಂಗ್ರೆಸ್ಸು ರಾಜಕೀಯವಾಗಿ ಸ್ಥಳೀಯವಾಗಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅಷ್ಟು ಸುಲಭವಾಗಿ ಸೋನಿಯಾ ಗಾಂಧಿಯವರು ಡಿ ಕೆ ಶಿ ಅವರನ್ನು ಬಿಟ್ಟುಕೊಡಲಾರರು. ಅದರ ಸೂಚನೆಯೇ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ದೆಹಲಿಗೆ ಪ್ರಚುರಪಡಿಸುವಂಥ ಸಂದರ್ಭದಲ್ಲಿ ಅದರ ನಿರ್ಣಯಾತ್ಮಕವಾದಂಥ ಮುಂದಾಳತ್ವವನ್ನು ಡಿ ಕೆ ಶಿ ಅವರಿಗೆ ವಹಿಸಿರೋದು. ಈ ವಹಿಸಿರುವ ಸೂಚನೆಯೇ ಸಿದ್ದು ಬಣದ ಹಿನ್ನಡೆ, ಡಿ ಕೆ ಶಿ ಬಣದ ಮುನ್ನಡೆ ಅನ್ನುವಂಥ ವ್ಯಾಖ್ಯಾನವನ್ನು ನಮ್ಮ ಎದುರು ಇಡ್ತಾ ಇದೆ. ಅದರಲ್ಲೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ಭೇಟಿಗೆ ಪಟ್ಟಿಡಿದು ದೆಹಲಿಯಲ್ಲಿ ಕೂತಂಥ ಡಿ ಕೆ ಶಿವಕುಮಾರ್ ಸಿದ್ದು ಬಣಕ್ಕೆ ಅಲ್ಲಿಂದಲೇ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ಬೆಂಕಿಯಿಂದ ಯಾವ ಹೊಸ ಒಂದು
ಅವಕಾಶ ಹುಟ್ಟಿ ಬರುತ್ತೆ ಅನ್ನೋದನ್ನು ನಾವು ನೀವು ನಿರೀಕ್ಷೆ ಮಾಡಬೇಕಷ್ಟೆ. ನಮಸ್ತೆ.